ಉಶ್ಶಪ್ಪ ಅಪ್ಪ ಅಪ್ಪ ಇಷ್ಟೊಂದು ಪಾತ್ರೆ ತೊಳೆದು ಸಾಕಾಗೋತು. ಪಾಪ ನಮ್ಮಮ್ಮ ದಿನ ಇಷ್ಟೊಂದು ಪಾತ್ರೆ ತೊಳಿತತಿ. ನನಗಿವತ್ತು ಒಂದಿನಕ್ಕೆ ಕೈ ಕಾಲೆಲ್ಲ ನೋವು ಬಂದಂಗಾತು. ನಮ್ಮಮ್ಮ ದಿನ ಇಷ್ಟೊಂದು ಪಾತ್ರೆ ತೊಳಿತತ್ತಲ್ಲ, ಪಾಪ ಅವಮ್ಮಗೆ ಎಷ್ಟು ಕೈ ಕಾಲು ನೋವು ಬಂದಿರನ. ನಾವು ತಿಂದ್ಬಿಟ್ಟು ತಟ್ಟೆ ಎಸ್ಬಿಟ್ಟು ಹೋಗ್ಬಿಡ್ತೀವಿ ಕೈ ತಕೊಂಡು. ಪಾಪ ಅವಮ್ಮ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡ್ ಬರ್ತತಲ್ಲ ದಿನ. ನಾವ್ ಅದನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು. ನಾವು ಸುಮ್ ತಿಂದ್ಬಿಡ್ತೀವಿ, ಬಿಸಾಕ್ ಹೋಗ್ಬಿಡ್ತೀವಿ. ನನಗೆ ಇವಾಗ ಗೊತ್ತಾಗ್ತೈತಿ ಆ ಕೆಲಸ ನಾವು ಮಾಡ್ದಾಗ್ಲೇ ಗೊತ್ತಾಗೋದು ಎಷ್ಟು ಕಷ್ಟ ಅಂತ ಹೇಳಿ. ಇನ್ಮೇಲಾದ್ರೂ ನಮ್ಮ ಅಮ್ಮಗೆ ಕೆಲಸದಾಗೆ ಹೆಲ್ಪ್ ಮಾಡ್ಬೇಕು. ಪಾಪ ನಮ್ಮ ಅಮ್ಮ ಒಂದೇ ಮಾಡ್ತತಿ. ಇದೇನಿದು ಈ ಮಂಜ ಒಬ್ಬೊಬ್ಬನೇ ಮಾತಾಡ್ಕೊಂಡು ನಿಂತ್ಕೊಂಡಾನೆ. ಲೋ ಮಂಜ ಮಂಜ, ಇವನ್ ಯಾ ಲೋಕದಲ್ಲಿದ್ದಾನಪ್ಪ, ಮಾತಾಡ್ಸಿದ್ರು ಮಾತಾಡಂಗಿಲ್ಲ. ಲೋ ಮಂಜ, ಇದ್ಯಾಕ್ಲ ಮಂಜ ಮುಕ್ಕುವ ಹಿಂಗ್ ಮಾಡ್ಕೊಂಡಿಯಾ? ಏನೂ ಇಲ್ಲ ಕಣ್ಲ ಪ್ರದಿ, ಇವತ್ತು ನಮ್ಮ ಅಮ್ಮಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಎಲ್ಲ ಪಾತ್ರೆನೂ ನಾನೇ ತೊಳೆದೆ. ಅದಕ್ಕೆ ನಮ್ಮ ಅಮ್ಮಯ್ಯ ಎಷ್ಟು ಕಷ್ಟ ಪಡ್ತತಲ್ಲ ಅಂತ ಗೊತ್ತಾತು. ನಮ್ಮ ಅಮ್ಮಯ್ಯ ಇಷ್ಟ ದಿನ ಪಾತ್ರೆ ಎಲ್ಲ ಇಟ್ಕೊಂಡ್ ತೊಳ್ಕೊಂತ ಕುತ್ಕೊಳ್ಳೋದಲ್ಲ, ಇದೇನ್ ಮಹಾ ದೊಡ್ಡ ಕೆಲಸ ತೊಳೆಯೋದು ತಿಕ್ಕೋದು ಅಂತ ಹೇಳ್ತಿದ್ದೆ. ಇವತ್ತ ಆ ಕೆಲಸ ನಾನೇ ಮಾಡಿದೆ ನೋಡು, ಅದ್ರ ಕಷ್ಟ ಏನು ಅಂತ ಗೊತ್ತಾತು ಕಣ್ಲ. ಅದಕ್ಕೆ ಬೇಜಾರಾತು, ಅದಕ್ಕೆ ನಿಂತ್ಕೊಂಡಿದ್ದೆ. ಹೌದೇನ್ಲ ಮಂಜ, ಇಷ್ಟೊಂದು ಕೆಲಸ ಎಲ್ಲ ನೀನೇ ಮಾಡ್ದ್ಯಾ? ಇವತ್ತು ನಿಮ್ಮ ಅಮ್ಮಯ್ಯಗೆ ಇಷ್ಟೆಲ್ಲ ಕೆಲಸ ಮಾಡ್ಕೊಟ್ಟ್ಯಾ? ಕಣ್ಲ ಪ್ರದಿ, ಪಾಪ ನಮ್ಮ ಅಮ್ಮಯ್ಯ ಕೈ ಕಾಲು ಮೈ ಕೈ ನೋವು ಅಂತಂದು ಒದ್ದಾಡ್ತಿತ್ತು. ನಮ್ಮ ಅಜ್ಜಿ ಅಜ್ಜ ಬೇರೆ ಮನೇಲಿ ಇರ್ಲಿಲ್ಲ. ನಮ್ಮ ಅಮ್ಮಯ್ಯ ಒದ್ದಾಡೋದ್ ನೋಡಿ ನನಗೆ ತಡ್ಕೊಳಕ್ ಆಗ್ಲಿಲ್ಲ ಕಣ್ಲ. ಅದಕ್ಕೆ ಎಲ್ಲಾ ಪಾತ್ರೆನೂ ನಾನೇ ತೊಳ್ಕೊಟ್ಟೆ, ಕ್ಲೀನ್ ಮಾಡ್ದೆ. ನೋಡು ಎಲ್ಲ ಇಲ್ಲೇ ದಬಾಕಿದೀನಿ. ಹೌದೇನ್ಲ ಮಂಜ, ಅಂತೂ ಇಂತೂ ಮೇಷ್ಟ್ರು ಹೇಳಿದ್ದನ್ನ ಪಾಲನೆ ಮಾಡ್ತಿದ್ದಿ ಬಿಡು. ಪೇರೆಂಟ್ಸಿಗೆ ಸಹಾಯ ಮಾಡ್ಬೇಕು ಕಷ್ಟದಲ್ಲಿದ್ದಾಗ ಅಂತ ಮೇಷ್ಟ್ರು ಹೇಳ್ಕೊಟ್ಟದ್ ಪಾಠ ಚೆನ್ನಾಗಿ ಅರ್ಥ ಮಾಡ್ಕೊಂಡಿ ಬಿಡಪ್ಪ. ಲೋ ಪ್ರದಿ, ಮೇಷ್ಟ್ರು ಹೇಳಿದ್ರು ಅಂತ ಅಲ್ಲ ಕಣ್ಲ, ನಿಜವಾಗ್ಲೂ ಅಮ್ಮಯ್ಯ ಸಂಕಟ ನೋಡಕ್ ಆಗ್ಲಿಲ್ಲ. ಅದಕ್ಕೆ ನಾನೇ ಮಾಡ್ಬೇಕು ಅಂತ ಅನಿಸ್ತು ಕಣ್ಲ ನನಗೇನೆ, ಅದಕ್ಕೆ ಮಾಡ್ದೆ. ಸರಿ ಪಾಡಾತು. ಹಂಗಾರೆ ನೀವು ಆಟ ಆಡಕ್ ಬರ್ತೀಯ ಬರಲ್ವಾ? ಇಲ್ಲ ಕಣ್ಲ ಪ್ರದಿ, ನಾ ಆಟ ಆಡಕ್ ಬರಕ್ಕಿಲ್ಲ. ನಮ್ಮ ಅಮ್ಮಯ್ಯಗೆ ಸಹಾಯ ಮಾಡ್ಬೇಕು. ನಮ್ಮ ಅಮ್ಮಯ್ಯ ಮಕ್ಕಂಡಕ್ಕೆ, ನಮ್ಮ ಅಮ್ಮಯ್ಯಗೆ ಕಾಪಿ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ. ನಾನು ಬರಕ್ಕಿಲ್ಲ, ನೀನು ಹೋಗು. ನಮ್ಮ ಅಜ್ಜಿನೂ ಇಲ್ಲ, ನಮ್ಮ ಅಜ್ಜನೂ ಇಲ್ಲ. ನಾನು ಬಂದ್ರೆ ಪಾಪ ನಮ್ಮ ಅಮ್ಮಯ್ಯ ಏನ್ ಮಾಡ್ತೈತೆ ಒಂದೇಯ. ನೀನು ಹೋಗಪ್ಪ, ಇವತ್ ನಾ ಬರಕ್ಕಿಲ್ಲ. ಲೇ ಬಾರ್ಲೇ, ಏನು ಆಗಕ್ಕಿಲ್ಲ. ನಿಮ್ಮ ಅಮ್ಮಯ್ಯ ಮಾಡ್ಕೊಂಡ್ ಕುಡಿತತ್ ಬಾ. ಇಲ್ಲಪ್ಪ, ಪಾಪ ನಮ್ಮ ಅಮ್ಮಯ್ಯ ಹುಷಾರಿಲ್ಲ, ಹೆಂಗ್ ಮಾಡ್ಕೊಂಡ್ ಕುಡಿತೈತೆ. ನಾನ್ ಬರಕ್ಕಿಲ್ಲ, ನೀನು ಹೋಗು. ನಿಜವಾಗ್ಲೂ ಬರಲ್ವೇನ ಮಂಜ? ಇಲ್ಲ ಕಣ್ಲ, ನಿಜವಾಗ್ಲೂ ಬರಕ್ಕಿಲ್ಲ, ನೀನು ಹೋಗು. ಇದ್ಯಾವಾಗ್ಲ ಇಷ್ಟೊಂದು ಒಳ್ಳೆನಾಗ್ಬಿಟ್ಟೆ? ಮೊದ್ಲೆಲ್ಲ ನಿಮ್ಮ ಅಜ್ಜಿ ನಿಮ್ಮ ಅಮ್ಮಯ್ಯ ಏನಾರು ಬೋದಿ ಕೇಳಿದ್ರಂಗ ತಪ್ಪಿಸ್ಕೊಂಡು ಓಡ್ ಬರ್ತಿದ್ದೆ. ಇವಾಗ ನೋಡಿದ್ರೆ ಇಷ್ಟೊಂದು ಎಲ್ಲಾದನ್ನು ನೀನೇ ಮಾಡೋ ತರ ಪರ್ಫೆಕ್ಟ್ ಆಗ್ಬಿಟ್ಟಿದ್ಯಾ? ಕಣಪ್ಪ, ಒಂದೊಂದ್ಸಲಿ ಪರಿಸ್ಥಿತಿ ತಕ್ಕಂಗೆ ನಡ್ಕೋಬೇಕಾಗತ್ತೆ. ನಾವೇನ್ ಸಣ್ಣ ಮಕ್ಳೇ, ಅಷ್ಟು ಅರ್ಥ ಆಗಕ್ಕಿಲ್ವೇ? ಅರ್ಥ ಮಾಡ್ಕೊಂಡು ಹೋಗೋದನ್ನ ಕಲಿಬೇಕು ಅಂತ ಮೇಷ್ಟ್ರು ಹೇಳಿಲ್ವೇ? ಹಂಗೆ ಎಲ್ಲರ ಕಷ್ಟನೂ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಕಷ್ಟ ಕಣ್ಣಿಂದ ನೋಡಿದ್ರು ಹಂಗೆ ಹೋದ್ರೆ ಅದಕ್ಕೆ ಏನ್ ಅನ್ಸ್ಕೊಂತತಿ? ಸರಿ ಬಿಡಪ್ಪ, ಈಗ ನೀನ್ ಬರಲ್ಲ ಹಂಗಾರೆ ನಾವು ಹೋಗ್ಕೊಂಡ್ ಮತ್ತೆ. ಕಣ್ಣ ಪ್ರತಿ, ಬೇಜಾರಾಗ್ಬೇಡ, ಇನ್ನೊಂದ್ ಕಿತ ಬರ್ತೀನಿ. ಇವತ್ ನಾ ಬರಕ್ಕಿಲ್ಲ, ನಾಳೆ ಬರ್ತೀನಿ. ನಮ್ಮ ಅಮ್ಮ ಹುಷಾರಾದ್ಮೇಲೆ ನಮ್ಮ ಅಜ್ಜರ್ ಬರ್ತಾರಲ್ಲ ಅವಾಗ ಬರ್ತೀನಿ. ಈಗ ಹೋಗು. ಸರಿ ಕಣ್ಲ ಮಂಜ, ಆತು. ನಿಮ್ಮ ಅಮ್ಮ ಇನ್ ಚೆನ್ನಾಗಿ ನೋಡ್ಕ. ಸರಿ ಕಣ್ಲ ಪ್ರದಿ. ಆಹಾ, ಟೀ ಗಮ್ಮಂತೈತಿ. ನಾನ್ ಮಾಡಿದ ಟೀ ಕುಡಿದ್ಬಿಟ್ರೆ ಅಮ್ಮಗೆ ಮೈ ಕೈ ನೋವೆಲ್ಲ ಬಿಟ್ಟೋಗ್ಬಿಡ್ತೈತಿ. ಅಷ್ಟ್ ಚೆನ್ನಾಗಿ ಟೀ ಮಾಡ್ತಾ ಇದೀನಿ. ಏಲಕ್ಕಿ ಶುಂಠಿ ಎಲ್ಲ ಹಾಕಿದ್ಮೇಲೆ ಘಮ ಇನ್ನೂ ಜಾಸ್ತಿ ಆಗೈತಿ. ಹಂಗೆ ಅಜ್ಜ ಅಜ್ಜಿಗೂ ಎಲ್ಲಾರ್ಗು ಸೇರ್ಸ್ ಮಾಡಿದೀನಿ. ಮೊದ್ಲು ಅಮ್ಮಯ್ಯ ಸೋಸ್ ಕೊಡೋಣ, ಆಮೇಲೆ ಅಜ್ಜಿ ಅಜ್ಜ ಬಂದ್ಮೇಲೆ ಅವರಿಗೂ ಕೊಡ್ತೀನಿ. ಅವಾಗ ಕುಡಿದ್ಬಿಟ್ಟು ಹೆಂಗೈತಿ ಅಂತ ಹೇಳ್ತಾರ, ಅವಾಗ ಗೊತ್ತಾಗತ್ತೆ ಈ ಮಂಜ ಟೀ ಮಾಡೋದ್ರಲ್ಲೂ ಎತ್ತಿದ ಕೈ ಅಂತ. ಮೊದ್ಲು ಒಂದ್ ಸಣ್ಣ ಪಾತ್ರೆ ಸೋಸ್ಕೊಂಡ್ಬಿಡೋಣ, ಆಮೇಲೆ ಲೋಟಕ್ಕೆ ನಾನು
ಆಹಾಹಾ ಟೀ ಅಂತೂ ಗಮ್ ಅಂತೈತಿ ಮೂಗಿಗೆ. ಇದು ನೋಡಿದ್ರೆ ಅಷ್ಟು ನಾನೇ ಕುಡಿಬೇಕು ಅಂತ ಅನಿಸ್ತೈತಿ. ಆದ್ರೂ ಮೊದ್ಲು ಅಮ್ಮಯ್ಯ ಕೊಡೋಣ, ಹೇಗೈತೆ ಅಂತ ಹೇಳ್ತತಿ. ಚೆನ್ನಾಗೈತ ಅಂತತ ಇಲ್ಲ ಅಂತತ ನೋಡೋಣ. ಟೀ ರೆಡಿ. ಅಮ್ಮ ಪಾಪ ಒಟಸ್ಕೊಂಡತಿ. ಒಂದೆರಡು ಬಿಸ್ಕೆಟ್ ಕೊಟ್ರೆ ಅದ್ರಾಗ ಹಚ್ಕೊಂಡ್ ತಿಂದ್ಬಿಟ್ಟು ಆಮೇಲೆ ಕಾಫಿ ಕುಡಿತತಿ. ಏಲಕ್ಕಿ ಶುಂಠಿ ಹಾಕಿರೋ ಕಾಫಿ ಅಪ್ಪ ಅಮ್ಮಗಾಗಿರೋ ಮೈ ಕೈ ನೋವು ತಲೆ ನೋವು ಎಲ್ಲ ಒಂದೇ ಸಲಿಗೆ ಬಿಟ್ಟು ಹೋಗ್ಬಿಡ್ಬೇಕು, ಅಷ್ಟು ಸ್ಟ್ರಾಂಗ್ ಆಗಿ ಮಾಡಿದೀನಿ ಕಾಫಿನ. ಬಿಸಿ ತಣ್ಣಗಾಕಿನ ಮುಂಚೆ ಮೊದ್ಲು ಕೂತ್ಬಿಡೋಣ. ಅಮ್ಮ 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 ಎದ್ದಳಮ್ಮ, ಟೀ ಮಾಡ್ಕೊಂಬಂದಿನಿ. ಓ ಏನಪ್ಪಪ್ಪಣ? ಎದ್ದಳಮ್ಮ, ಬಿಸಿ ಬಿಸಿ ಟೀ ಮಾಡ್ಕೊಂಬಂದಿನಿ, ಕುಡಿ. ಏನು ಟೀನಾ? ಇದ್ಯಾಕಮ್ಮ ಹಿಂಗ ಅಂತಿದ್ಯಾ? ಟೀ ಮಾಡ್ಕೊಂಬಂದಿರೋದು ನಾನು. ಲೇ ಪಾಪಣ, ನಿಜವಾಗ್ಲೂ ನೀನೇ ಮಾಡ್ದ್ಯಾ? ಹ್ಞೂ ಕಣಮ್ಮ. ಇದ್ಯಾಕಮ್ಮ ಹಿಂಗ್ ಕೇಳ್ತಿದ್ಯಾ? ಅಲ್ಲ ಕಣ್ಲ ಪಾಪ, ಯಾವತ್ತು ನೀನು ಅಡ್ಗೆ ಮನೆಗೆ ಹೋಗಿ ಟೀ ಮಾಡ್ದನೇ ಅಲ್ಲ. ಇವತ್ತು ಟೀ ಮಾಡ್ಕೊಂಬಂದೀಯ ಅಂದ್ರೆ ಅದಕ್ಕೆ ಯೂನಿಯನ್ ಹಾಕ್ದೆ, ಯೂನಿಯನ್ ಮಾಡ್ದೆ. ಏನಾಗ್ತಾರೆ ನೀನು? ಒಳ್ಳೆ ಏನೋ ವಿಷ ಗಿಷ ಹಾಕಿದೀನಿ ಅನ್ನೋ ತರ ಆಡ್ತಿದ್ಯಲ್ಲ. ಏನಾಗ್ತಾರೆ ಅದಕ್ಕೆ? ಬೆಲ್ಲ ಹಾಕ್ತಾರೆ, ಟೀ ಪುಡಿ ಹಾಕ್ತಾರೆ, ನೀರು ಹಾಕ್ಬಿಟ್ಟು ಕುದಿಯಕ್ಕೆ ಇಡ್ತಾರೆ. ಕುದಾದ್ಮೇಲೆ ಹಾಲು ಹಾಕ್ತಾರೆ. ಇನ್ನೇನು ನಿನಗೆ ಪಾಪ ಮೈ ಕೈ ನೋವೆಲ್ಲ ಹೋಗ್ಲಿ ಅಂತ ಏಲಕ್ಕಿ ಶುಂಠಿನುವ ಕುಟ್ಟಿ ಹಾಕಿ ತಗೊಂಬಂದಿದ್ದೀನಿ. ತಗೊಳಮ್ಮ, ಕುಡಿದ್ಬಿಟ್ಟು ನೋಡು. ನೀನೇನು ಭಯ ಪಡ್ಕೋಬೇಡ, ಇದ್ರಾಗ ನಾನು ಏನು ಹಾಕಿಲ್ಲ, ಕರೆಕ್ಟಾಗಿ ಮಾಡಿದ್ದೀನಿ. ನೀವ್ ಹೆಂಗ್ ಮಾಡ್ತೀರೋ ಹಂಗೇನೆ ಮಾಡಿರೋದು. ಕುಡಿದ್ ನೋಡು ಮೊದ್ಲು. ನಿಜ ಇಲ್ಲ ಪಾಪ, ಕರೆಕ್ಟಾಗಿ ಮಾಡಿದೀಯಾ? ಮತ್ತೇನಾರ ಮಿಸ್ ಆಗಿ ಮತ್ತೆ ಟೀ ಪುಡಿ ಬದಲು ಖಾರ ಪುಡಿ ಗಿರ್ ಪುಡಿ ಏನಾರ ಹಾಕಿ ಹೆಂಗ? ಅಮ್ಮ ಪಾಪ ನಮ್ಮ ಅಮ್ಮ ಹುಷಾರಿಲ್ಲ ಅಂತ ಹೇಳಿ ನಾನು ಇಷ್ಟೆಲ್ಲ ಬದುಕು ಮಾಡಿದೀನಿ. ಇವ ಅಮ್ಮ ನೋಡಿ ಹೆಂಗಂತತಿ. ಹೋಗು, ಅಷ್ಟೊಂದು ರಾಶಿ ಎಲ್ಲ ಪಾತ್ರೆ ತೊಳೆದು ಒಳಗೆ ಒಣಾಕಿದೀನಿ. ಪಾಪ ನೀನು ಮಕ್ಕಂಡಿಯಲ್ಲ ಅಂತೇಳಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ಬಂದ್ರೆ ಏನನ್ನ ಹೇಳ್ತೀಯ? ಹಂಗಲ್ಲ ಕಣ್ಲ ಪಾಪ, ನೀನ್ ಯಾವತ್ತೂ ಮಾಡಿಲ್ವಲ್ಲ ಅದಕ್ಕೆ ಕೇಳ್ದೆ. ನೀನೇ ಹೇಳ್ತಿದ್ಯಲ್ಲ ಟೀ ಪುಡಿ ಹಾಕ್ದೆ ಬೆಲ್ಲ ಹಾಕ್ದೆ ಅಂತಂದು. ಮತ್ತಿನ್ನೇನ್ ತಗ, ಹಂಗಾರೆ ಕರೆಕ್ಟಾಗಿ ಮಾಡಿರ್ತೀಯ. ಹೆಂಗ ಕಾಫಿ ಮಾಡೋದನ್ನು ಕಲ್ತ್ಬಿಟ್ಟೆ ಬಿಡಪ್ಪ, ದೊಡ್ಡನಾಗ್ಬಿಟ್ಟೆ. ಅಮ್ಮ ಮೊದ್ಲು ಕುಡಿದ್ಬಿಟ್ಟು ಹೆಂಗೈತಂತ ಹೇಳು. ಬರೇ ಅವಾಗಿಂದ ಮಾತಾಡ್ತಾನೆ ಇದೀಯ. ಕಾಫಿ ತಣ್ಣಗಾಕತ್ತೆ, ತಗ ಬಿಸಿ ಬಿಸಿಟ್ ಕುಡಿ. ಆಮೇಲೆ ವಾಟಸ್ಕೊಂಡಿರ್ತೀಯ ಅಂತ ಹೇಳಿ ಬಿಸ್ಕೆಟ್ ತಗೊಂಬಂದಿನಿ. 2 ಬಿಸ್ಕೆಟ್ ತಿಂದು ಆಮೇಲೆ ಕುಡಿ. ಪಾಪ ನನಗೆ ಬಿಸ್ಕೆಟ್ ಏನ್ ಬೇಡ, ನೀನೇ ತಿನ್ನು, ಕಾಫಿ ಕೊಡು ಸಾಕು. ಅಮ್ಮ ವಾಟಸ್ಕೊಂಡಿರ್ತೀಯ, ತಿನ್ನಮ್ಮ. ಬೇಡ ಕಣ ಪಾಪ, ಸಾಕು ನನಗೆ. ಕಾಫಿ ಮಾಡಿದ್ಯಲ್ಲ ಸಾಕು, ಅದನ್ನೇ ಕೊಡು. ಸರಿ ತಗ. ಅಮ್ಮ ಅಮ್ಮ ಟೀ ಕುಡಿದ್ಬಿಟ್ಟು ಹೆಂಗ್ ಮಾಡಿದೀನಿ ಅಂತ ಹೇಳು. ಸರಿ ಕಣ್ಲ ಪಾಪ. ಕುಡಿ ಕುಡಿ, ಬಿಸಿದೆ ಕುಡಿಬೇಕು, ತಣ್ಣಗಾಕತ್ತೆ. ಏಲಕ್ಕಿ ಶುಂಠಿ ಎಲ್ಲ ಹಾಕಿದೀನಿ. ನಿನ್ಗೆ ಎಲ್ಲ ತಾಕ್ಬೇಕು ಗಂಟ್ಲಿಗೆ ಅಂದ್ರೆ ಕುಡಿ. ಸರಿ ಕಣ್ಲ ಪಾಪ, ಆತು. ಅಮ್ಮ ಹೆಂಗೈತೆ? ಪಾಪ ನೀನೇ ಎಲ್ಲ ನಿಜವಾಗ್ಲೂ ಟೀ ಮಾಡಿದ್ದು? ಯಾಕಮ್ಮ ಚೆನ್ನಾಗಿಲ್ವಾ? ಪಾಪ ಅದು ಈರ ಪಾಪ, ಅದು ಯಾಕಂಗ ಆಡ್ತೀಯ? ಏನ ಹೇಳಕ್ ಬರ್ತಿದೀನಿ, ಅಲ್ಲ ಯೂಟೊಂದು ಇದು ಮಾಡ್ತೀಯ. ಪಾಪ ಟೀ ಪಾಪ ಟೀ ಮಾತ್ರ ಸೂಪರ್ ಆಗಿ ಮಾಡಿಯ ಕಣ್ಲ ಪಾಪ. ಈ ತರ ಟೀ ನಾನು ಯಾವತ್ತೂ ಕುಡ್ದೇ ಇರ್ಲಿಲ್ಲ. ಇದೇನ್ಲ ಪಾಪ ಇಷ್ಟು ಚೆನ್ನಾಗಿ ಟೀ ಮಾಡಕ್ ಕಲ್ತ್ಬಿಟ್ಟಿದೀಯಾ? ಕಣ್ಲ ಪಾಪ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದೀಯಾ. ಕಣ್ಲ ಪಾಪ,
ತುಂಬಾ ಚೆನ್ನಾಗಿ ಮಾಡಿದೀಯ. ಯಾಲಕ್ಕಿ ಶುಂಠಿ ಘಮ ಮೂಗಿಗೆ ಹಂಗೆ ಬಡಿತೈತೆ, ಗಂಟ್ಲಿಗೂ ತಾಕ್ತೈತೆ. ನೀನ್ ಮಾಡಿರೋ ಟೀ ಅತ್ ಮಾಡ್ಕೊಡ್ತೈತಲ್ಲ ಕಷಾಯ ಟೀ, ಅಷ್ಟು ಚೆನ್ನಾಗೈತೆ. ಅತ್ತೆ ಮಾವ ಬಂದ್ಮೇಲೆ ಅವ್ರಿಗೂ ಕೊಡು, ಖುಷಿ ಪಡ್ತಾರೆ. ಅಮ್ಮಗ ಮಾಡಿರೋದ ಅಂತಂದು ಇನ್ನೂ ಆಶ್ಚರ್ಯ ಪಡ್ತಾರೆ. ಅದಕ್ಕೆ ಜಾಸ್ತಿನೇ ಮಾಡೀನಿ, ಅವ್ರು ಬಂದ್ಮೇಲೆ ಅವ್ರಿಗೂ ಕೊಡ್ತೀನಿ. ಈಗ ನಿನಗೆ ಇಷ್ಟ ಆತಲ್ಲ ಅಷ್ಟೇ ಸಾಕು. ಕುಡಿ ಕುಡಿ, ಬಿಸಿಟ್ ಕುಡಿ. ಕುಡಿದು ಸ್ವಲ್ಪ ಹೊತ್ತು ಮೈ ಬೆಚ್ಚಗಾಕತ್ತೆ. ಮತ್ತೆ ಅಲ್ಲಿ ಮಕ್ಕನದು ನೀನ್ ಮಾಡ್ಕೊಟ್ಟಿರೋ ಟೀ ಕುಡಿದ್ಬಿಟ್ರೆ ಬಂದಿರೋ ಮೈ ಕೈ ನೋವು ಕಾಲಿ ಎಲ್ಲ ಕಿತ್ಕೊಂಡು ಓಡೋಗ್ಬಿಡ್ಬೇಕು, ಹಂಗೈತೆ. ಟೀ ಕುಡಿದ್ಬಿಟ್ಟು ಸ್ವಲ್ಪ ಸುಧಾರಿಸ್ಕೊಂಡು ನಾನು ಎಲ್ಲ ಕೆಲಸ ಮಾಡ್ಕೊಂತೀನಿ. ಸಾಕು, ನೀನು ಹೋಗು. ಓದ್ ಕೇಳೋದು ಬರ್ಕಲ್ದು ಮಾಡ್ಕೆ ಹೋಗು. ಟೀ ಕುಡಿದು ಸ್ವಲ್ಪ ಮಕ್ಕ, ಆಮೇಲೆ ಅದೇನ್ ಮಾಡ್ಕೊಳ್ಳವಂತೆ. ಅಜ್ಜ ಅಜ್ಜಿ ಬಂದ್ಮೇಲೆ ಈಗ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ನಾನು ಉಳಿದಿರೋದೆಲ್ಲ ಮಾಡಿ ಆಮೇಲೆ ಓದ್ಕಂತ ಕುತ್ಕೊಂತೀನಿ. ಏನಪ್ಪ, ಈಗ ಮನೆ ಯಜಮಾನ ಆಗ್ಬಿಟ್ಟಿದ್ಯಾ, ನಿನ್ ಮಾತು ನಾವು ಕೇಳಲೇಬೇಕೀಗ. ಸರಿ ಆತ್ ಬಿಡಪ್ಪ. ಗುಡ್ ಗರ್ಲ್, ಹಿಂಗೆ ಎಲ್ಲ ಮಾತನ್ನು ಕೇಳಬೇಕು. ಈ ಮನೆಗೆ ನಾನೇ ಯಜಮಾನ, ಗೊತ್ತಾತಾ? ಆಯ್ತು ಯಜಮಾನ್ರೇ. ನೋಡಿದ್ರಲ್ಲ ಗೆಳೆಯರೇ, ನೀವು ಹಿಂಗೆ ನಿಮ್ಮ ಅಮ್ಮಂದ್ರಿಗೆ ಹುಷಾರಿಲ್ದಾಗ ಟೀ ಮಾಡ್ಕೊಡ್ರಿ, ಅವ್ರಿಗೂ ಖುಷಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.